ಹಾಯ್, ಈ ವಿಡಿಯೋದಲ್ಲಿ ನಾವು ನಿಮಗೆ KCET 2026 ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಗೈಡ್ ಮಾಡ್ತೀವಿ. ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಪ್ರೀ ರೌಂಡ್ ಅಥವಾ ಪ್ರೀ ಅಲಾಟ್ಮೆಂಟ್ ರೌಂಡಿಗೂ ಮತ್ತು ರೆಗ್ಯುಲರ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಿಗೂ ಆಪ್ಷನ್ ಎಂಟ್ರಿಯಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಬನ್ನಿ ಹಂತ ಹಂತವಾಗಿ ಈ ಸ್ಟೆಪ್ಸನ್ನ ತಿಳ್ಕೊಳ್ಳೋಣ. ಸ್ಟೆಪ್ 1, ವೆರಿಫಿಕೇಷನ್ ಸ್ಲಿಪ್. ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದಮೇಲೆ KE ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಥವಾ ಆಪ್ಷನ್ ಎಂಟ್ರಿ ಸ್ಲಿಪ್ನ ರಿಲೀಸ್ ಮಾಡ್ತಾರೆ. ಈ ಸ್ಲಿಪ್ಪನ್ನು ನೀವು KEA ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವು ಚೆಕ್ ಮಾಡಬೇಕಾಗಿರೋ ಅಂಶಗಳು, ನೀವು ಅಪ್ಲೈ ಮಾಡಿರೋ ಕ್ಲಾಸ್, ನಿಮ್ಮ ಎಲಿಜಿಬಿಲಿಟಿ, ನಿಮ್ಮ ಕ್ಯಾಟಗರಿ ಮತ್ತು ರಿಸರ್ವೇಷನ್ ಡೀಟೇಲ್ಸ್. ಸ್ಟೆಪ್ 2, KEA ಪೋರ್ಟಲ್ಗೆ ಲಾಗಿನ್ ಮಾಡೋದು. KE ಅವರು ಆಪ್ಷನ್ ಎಂಟ್ರಿಗೆ ಅಂತ ಒಂದು ಸ್ಪೆಸಿಫಿಕ್ ಡೇಟ್ನ ಫಿಕ್ಸ್ ಮಾಡ್ತಾರೆ. ಆ ಟೈಮಲ್ಲಿ ನೀವು ವೆರಿಫಿಕೇಷನ್ ಸ್ಲಿಪ್ಪಲ್ಲಿರುವಂಥ CET ನಂಬರ್ ಮತ್ತು ನಿಮ್ಮ ಪಾಸ್ವರ್ಡ್ನ ಯೂಸ್ ಮಾಡಿ ಪೋರ್ಟಲ್ಗೆ ಲಾಗಿನ್ ಆಗಬೇಕು. ಸ್ಟೆಪ್ 3, ಲಭ್ಯವಿರುವ ಕೋರ್ಸ್ ಮತ್ತು ಕಾಲೇಜಸ್ಸನ್ನು ನೋಡಿ. ಕೇವಲ ಒಂದು ಕಾಲೇಜ್ ಮೇಲೆ ನೀವು ಗಮನ ಹರಿಸೋದು ತಪ್ಪಾಗುತ್ತೆ. ಇಲ್ಲಿ ನಿಮ್ಮ ರ್ಯಾಂಕ್ಗೆ ಹೊಂದುವ ಕಾಲೇಜ್, ಕೋರ್ಸ್ ಮತ್ತು ಬ್ರಾಂಚ್ಗಳ ಮೇಲೆ ಗಮನ ಇರಲಿ. ಕಾಲೇಜಸ್ಗಳನ್ನು ಪ್ರಯಾರಿಟಿ ಆರ್ಡರಲ್ಲಿ ಲಿಸ್ಟ್ ಔಟ್ ಮಾಡಿ. ನಿಮಗೆ ಇಷ್ಟವಾದ ಕಾಲೇಜಸ್ ಮತ್ತು ಕೋರ್ಸ್ಗಳನ್ನು ಮೇಲ್ಭಾಗದಲ್ಲಿ ಅರೇಂಜ್ ಮಾಡಿ. ಈ ಕ್ರಮವನ್ನು ನೀವು ಫಾಲೋ ಮಾಡ್ಬೋದು. ಮೊದಲನೇದಾಗಿ ನಿಮ್ಮ ಡ್ರೀಮ್ ಕಾಲೇಜಸ್, ಎರಡನೇದು ನಿಮ್ಮ ಟಾರ್ಗೆಟೆಡ್ ಕಾಲೇಜಸ್, ಮೂರನೇದು ಸೇಫ್ ಕಾಲೇಜಸ್. ಈ ಸ್ಟೆಪ್ಸನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಚಾನ್ಸಸ್ ಆಫ್ ಅಲಾಟಿಂಗ್ ಈಸಿ ಆಗುತ್ತೆ. ಸ್ಟೆಪ್ 5, ಸಾಧ್ಯವಾದಷ್ಟು ಹೆಚ್ಚಿನ ಕಾಲೇಜಸ್ನ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡೋದು. ಸುಮಾರು ಸ್ಟೂಡೆಂಟ್ಸ್ ಈ ಮಿಸ್ಟೇಕ್ ಮಾಡ್ತಾರೆ. ಏನು ಅಂದರೆ ಅವರು ತಮ್ಮ ಲಿಮಿಟೆಡ್ ಕಾಲೇಜಸ್ನ ಮಾತ್ರ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡ್ತಾರೆ. ಇದರಿಂದ ಅವರ ಪ್ರಾಬಬಿಲಿಟಿ ಆಫ್ ಸೀಟ್ ಅಲಾಟ್ಮೆಂಟ್ ಕಡಿಮೆ ಆಗುತ್ತೆ. ಹೆಚ್ಚಿನ ಕಾಲೇಜಸ್ನ ನಾವು ಆ್ಯಡ್ ಮಾಡೋದ್ರಿಂದ ನಮ್ಮ ಸೀಟ್ ಅಲಾಟ್ಮೆಂಟ್ ಚಾನ್ಸಸ್ ಹೆಚ್ಚಿರುತ್ತೆ. ಸ್ಟೆಪ್ 6, ನೀವು ಇತರರ ಆಪ್ಷನ್ ಲಿಸ್ಟನ್ನು ಫಾಲೋ ಮಾಡಬೇಡಿ. ಯಾಕೆ ಅಂದರೆ ಅವರವರ ಆಪ್ಷನ್ಸ್ ಅವರವರ ರ್ಯಾಂಕ್, ಬಡ್ಜೆಟ್, ಕ್ಯಾಟಗರಿ, ರಿಸರ್ವೇಷನ್ ಕ್ಲಾಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಟೆಪ್ 7, ಆಪ್ಷನ್ ಎಂಟ್ರಿ ಕ್ಲೋಸ್ ಆಗೋ ಮುಂಚೆ ನಿಮ್ಮ ಎಲ್ಲ ಆಪ್ಷನ್ಸ್ಗಳನ್ನು ಒಂದ್ಸಲ ಚೆಕ್ ಮಾಡಿ ಮತ್ತು ಸೇವ್ ಮಾಡಿ. ಮಾಕ್ ರಿಸಲ್ಟ್ ಅನೌನ್ಸ್ ಆದಮೇಲೆ ನಿಮ್ಮ ಲಿಸ್ಟಿಗೂ ಮತ್ತು ಅನೌನ್ಸ್ ಆಗಿರೋ ರಿಸಲ್ಟ್ಸಿಗೂ ಏನಾದರೂ ವ್ಯತ್ಯಾಸವಿದ್ದಲ್ಲಿ ನೀವು ಮತ್ತೆ ಆಪ್ಷನ್ಸನ್ನು ಚೇಂಜ್ ಮಾಡ್ಬೋದು. ಗಮನದಲ್ಲಿರಲಿ, ಆಪ್ಷನ್ ಎಂಟ್ರಿ ಕೇವಲ ಆಯ್ಕೆಗಳನ್ನು ಭರ್ತಿ ಮಾಡೋದು ಅಲ್ಲ, ಇದು ನಿಮ್ಮ ಅಡ್ಮಿಷನ್ ಸ್ಟ್ರಾಟಜಿ ರೂಪಿಸುವ ಒಂದು ಪ್ರಕ್ರಿಯೆ. KCET ಆಪ್ಷನ್ ಎಂಟ್ರಿ, ಕಾಲೇಜ್ ಸೆಲೆಕ್ಷನ್ ಮತ್ತು ಕೌನ್ಸಿಲಿಂಗ್ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ನಮ್ಮ ಅಡ್ಮಿಷನ್ ಎಕ್ಸ್ಪರ್ಟ್ಸನ್ನು ಹಿಂದೆ ಸಂಪರ್ಕಿಸಿ. ಹೆಚ್ಚಿನ KCET 2026 ಅಪ್ಡೇಟ್ಸ್ ಮತ್ತು ಅಡ್ಮಿಷನ್ ಗೈಡೆನ್ಸ್ಗಾಗಿ ನಮ್ಮ ಪ್ಲಾನಡು ಪೇಜನ್ನು ಫಾಲೋ ಮಾಡಿ.